ಇನ್ನು ಮಧ್ಯಾಹ್ನ 3ಕ್ಕೆ ಬೇಲೂರು ಚೆನ್ನಕೇಶವ ದೇಗುಲ ಕೂಡ ಬಂದ್ ಆಗಲಿದೆ. ಹಾಸನದ ಬೇಲೂರು ಚೆನ್ನಕೇಶವ ದೇವಾಲಯ ನಾಳೆ ಬೆಳಗ್ಗೆ 7 ಗಂಟೆಗೆ ತೆರೆಯಲಿರುವಂತಹ ದೇವಾಲಯ. ಶುದ್ಧಿ ಕಾರ್ಯದ ನಂತರ ದೇವಸ್ಥಾನದ ಬಾಗಿಲನ್ನು ತೆರೆಯಲಾಗುತ್ತೆ. ನಾಳೆ ಬೆಳಗ್ಗೆ 7 ಗಂಟೆಗೆ ದೇಗುಲದ ಪ್ರಧಾನ ಅರ್ಚಕರು ಶ್ರೀನಿವಾಸ್ ಭಟ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಧ್ಯಾಹ್ನ 3ಕ್ಕೆ ಬೇಲೂರು ಚೆನ್ನಕೇಶವ ದೇಗುಲ ಬಂದಾಗಲಿದೆ. ಹಾಸನದ ಬೇಲೂರು ಚೆನ್ನಕೇಶವ ದೇವಾಲಯ ನಾಳೆ ಬೆಳಗ್ಗೆ 7 ಗಂಟೆಗೆ ಶುದ್ಧಿ ಕಾರ್ಯದ ನಂತರ ದೇವಸ್ಥಾನದ ಬಾಗಿಲನ್ನು ತೆರೆಯಲಾಗುತ್ತೆ. ಈ ಬಗ್ಗೆ ದೇಗುಲದ ಪ್ರಧಾನ ಅರ್ಚಕರು ಶ್ರೀನಿವಾಸ್ ಭಟ್ ಅವರು TV9ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇವತ್ತಿನ ದಿನ 9 ಗಂಟೆಗಳ ಕಾಲ ಮುಂಚೆ ನಾವು ಏನು ಆಹಾರ ಸೇವನೆ ಮಾಡಬಾರ್ದು ಮತ್ತು ಎಲ್ಲ ಇದು ಮಾಡಿ ದಪಾತಪಾದಿಗಳಿಗೆ ಕಾರ್ಯನಿರ್ವಹಿಸಬೇಕು ಅಂತ ನಮ್ಮ ಪುರಾಣೋಕ್ತ ಉಲ್ಲೇಖ ಹೇಳುತ್ತೆ. ಹಾಗಾಗಿ ಇವತ್ತು ನಮ್ಮ ಈಗ 9 ಗಂಟೆ ಮೇಲೆ ನಮ್ಮ ಏನು ಕಾರ್ಯಕ್ರಮ ಮುಗಿಸಿ ದೇವಾಲಯವನ್ನು 3 ಗಂಟೆಯಿಂದ ಬಂದ್ ಮಾಡಲಾಗುತ್ತೆ. ಇವತ್ತಿನ ಕಾರ್ಯಕ್ರಮ ಮಧ್ಯಾಹ್ನದ್ದೆಲ್ಲ ಮುಗಿದು ನಾಳೆ ಬೆಳಗ್ಗೆ ಮತ್ತೆ ಬಂದು ಅಂತರಂಗ ಶುದ್ಧಿ ಮಾಡಿ ಪುಣ್ಯಾಹವಾಚನ, ಅಂತರಂಗ ಶುದ್ಧಿ, ಆಲಯ ಶುದ್ಧಿ ಮತ್ತು ಅಭಿಷೇಕಗಳು ನಡೆದು ಮಹಾಭಿಷೇಕ ಮತ್ತು ಮಹಾ ನೈವೇದ್ಯ ಆದಮೇಲೆ ಪರಮ ದೇವರಲ್ಲಿ ದರ್ಶನ ಇರುತ್ತೆ. ಇವತ್ತು ಶತಭಿಷಾನ ಕುಂಭರಾಶಿಗೆ ಹಿಡಿದ್ರಿಂದ ಆ ನಕ್ಷತ್ರದವರು ಶಾಂತಿ ಮಾಡ್ಕೋಬೇಕು ಅಂತ ಉಲ್ಲೇಖದಿಂದ ಇವೆಲ್ಲ ಮುಗಿದ ನಂತರ ಸ್ನಾನ ಮಾಡಿ ದೇವಾಲಯಕ್ಕೋ ಅಥವಾ ಪೂಜಾರಿಗಳಿಗೆ ಅಕ್ಕಿ ಮತ್ತು ಉದ್ದಿನ ದಾನ ಮಾಡಿ ಅವರ ಆಶೀರ್ವಾದ ಪಡೆದ್ರೆ ನಮ್ಮ ಎಲ್ಲ ಮುಕ್ತಿಗಳು ಸಿಗುತ್ತೆ. ಎಷ್ಟು ವರ್ಷಕ್ಕೊಂದ್ಸತಿ ಈ ಗ್ರಹಣಗಳು ಸಹಜವಾಗಿ ಬರ್ತಾ ಇರುತ್ತೆ. ನಮಗೆ ಕಾಣೋದು ನಮ್ಮ ಈ ರೇಖಾಂಶಕ್ಕಾಗಿ ಇಲ್ಲಿಗೆ ಕೆಲವು ಕಡೆ ಕಾಣ್ಬೋದು, ಕೆಲವು ಕಾಣದಲ್ಲೇ ಇರ್ಬೋದು, ನಡೀತಾ ಇರುತ್ತೆ. ಇವತ್ತು ರಾಹು ಮಧ್ಯೆ ರಾಹುಗ್ರಸ್ತ ಅಂತ ಹೇಳ್ತೀವಿ. ಇನ್ನು ಸದ್ಯಕ್ಕೆ ಇದಾಗಿ ಎಲ್ಲರೂ ಪರಮಾತ್ಮ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಶವನಲ್ಲಿ ಪ್ರಾರ್ಥನೆ ಮಾಡ್ತಾ 2 ಮಾತುಗಳು ಮುಗಿಸ್ತೀನಿ. ಪ್ರಧಾನ ಶ್ರೀನಿವಾಸ್ ಭಟ್ರು. ಇದು ಬೇಲೂರಿನಲ್ಲಿ ಇವತ್ತು ಏನು ಬಾಗಿಲು ಬಂದ್ ಮಾಡೋ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಜೊತೆಗೆ ನಾಳೆ ಶುದ್ಧಿ ಕಾರ್ಯದ ನಂತರ ಮತ್ತೆ ಓಪನ್ ಮಾಡಲಾಗುತ್ತೆ. ಹಾಗೆ ಗಾಳಿ ಆಂಜನೇಯ ದೇಗುಲ ಸಂಜೆ 5 ಗಂಟೆಗೆ, ಬಂಡೆ ಮಹಾಕಾಳಿ ದೇವಸ್ಥಾನ ಕೂಡ ರಾತ್ರಿ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ರಾಹುಗ್ರಸ್ತ ಚಂದ್ರಗ್ರಹಣದ ಕಾರಣ ಇವತ್ತು ಬೇಗನೆ ಏನು ಎಂದಿನಂತೆ ಸಮಯ ಇತ್ತು, ಅದರ ಬದಲಾಗಿ ಘಾಟಿ ಸುಬ್ರಹ್ಮಣ್ಯ ಅಲ್ಲೂ ಕೂಡ ಸಂಜೆ 4:30ಕ್ಕೆ ದೇವಸ್ಥಾನದ ಬಾಗಿಲು ಬಂದ್. ಚಾಮುಂಡೇಶ್ವರಿ ದೇಗುಲ ರಾತ್ರಿ 9 ಗಂಟೆಗೆ ಬಂದ್. ಹಾಗೆ ಧರ್ಮಸ್ಥಳ ಬನಶಂಕರಿ ಎಲ್ಲ ಕಡೆ ಕೂಡ ಏನು ನಿಗದಿತ ಸಮಯ ಇತ್ತು, ಅದರ ಬದಲಾಗಿ ಇವತ್ತು ಬೇಗ ದೇವಸ್ಥಾನದ ಬಾಗಿಲುಗಳನ್ನು ಗ್ರಹಣ ಇರುವಂಥ ಕಾರಣಕ್ಕೆ ಬಂದ್ ಮಾಡಲಾಗುತ್ತೆ. ನಾಳೆ ಬೆಳಗ್ಗೆ ಬಹುತೇಕ ಎಲ್ಲ ಕಡೆ ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಬಾಗಿಲನ್ನು ತೆರೆಯುವಂಥದ್ದು, ಶುದ್ಧಿ ಕಾರ್ಯ ಆದ ನಂತರ ಪೂಜೆ ದರ್ಶನಕ್ಕೆ ಅವಕಾಶ ಇದೆ.